ಹಾಯ್ ಹಲೋ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಗೃಹಲಕ್ಷ್ಮಿ ಯೋಜನೆಯ ಮತ್ತೊಂದು ಹೊಸ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ಮೊದಲನೇ ಕಂತಿನ ಹಣ ಜೊತೆಗೆ ಎರಡನೇ ಕಂತಿನ ಹಣವನ್ನು ಪಡ್ಕೊಂಡಂತಹ ಕರ್ನಾಟಕದ ಗೃಹಲಕ್ಷ್ಮಿಯರಿಗೆ ಮೂರನೇ ಕಂತಿನ ಹಣವನ್ನು ಪಡ್ಕೊಳ್ಳೋದಕ್ಕೆ ಒಂದು ಹೊಸ ಕಂಡೀಷನ್ನ ಅಪ್ಲೈ ಮಾಡಬೇಕು ಅಂತ ಹೇಳಿ ಈಗ ಆಲ್ರೆಡಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಮಾಹಿತಿ ಬಂದಿರುವಂಥದ್ದು. ಹಾಗಾದರೆ ಯಾವ ಒಂದು ಕಂಡೀಷನ್ನ ಅಪ್ಲೈ ಮಾಡಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಜೊತೆಗೆ ಇನ್ನೂ ಯಾರು ನಮ್ಮ ಒಂದು ಚಾನಲ್ಗೆ ಹೊಸದಾಗಿ ಭೇಟಿಯನ್ನು ಕೊಟ್ಟಿದ್ದೀರೋ ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ನಿಮ್ಮ ಒಂದು ಏನಾದರೂ ಕೂಡ ನಿಮ್ಮ ಮನೆಯಲ್ಲಿ ಮಕ್ಕಳೇನಾದರೂ ಕೂಡ ಓದ್ತಾ ಇದ್ದರೆ ಅವರಿಗೆ SSLC PUC ಜೊತೆಗೆ ಡಿಗ್ರಿಗೆ ಸಂಬಂಧಪಟ್ಟಂತಹ ಸ್ಕಾಲರ್ಶಿಪ್ ಅಪ್ಡೇಟ್ಸ್ಗಳು, ಜೊತೆಗೆ ಪಾಸಿಂಗ್ ಪ್ಯಾಕೇಜ್ಗಳು, ಜೊತೆಗೆ ಎಲ್ಲ ರೀತಿಯಾದಂಥ ನೋಟ್ಸ್ಗಳನ್ನು ಅಪ್ಡೇಟ್ ಮಾಡ್ತಾ ಹೋಗ್ತಾ ಇರ್ತವೆ. ಸೊ ಫ್ರೀಯಾಗಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಬಹುದು. ಇದಕ್ಕೆ ಯಾವುದೇ ರೀತಿಯಾದಂತಹ ಚಾರ್ಜಸ್ ಇರೋದಿಲ್ಲ. ಸೊ ಬನ್ನಿ ಈಗ ವಿಡಿಯೋವನ್ನು ಶುರು ಮಾಡ್ತಾ ಹೋಗೋಣ. ವೀಕ್ಷಕರೇ, ನಿಮಗೆ ಎಲ್ಲರಿಗೂ ಕೂಡ ಚೆನ್ನಾಗಿ ಗೊತ್ತಿದೆ. ಸೊ ಏನಪ್ಪ ಅಂತಂದರೆ, ಈಗ ನಾವು ತಿಳಿಸ್ತಾ ಇರುವಂತಹ ವಿಷಯವನ್ನು ತಪ್ಪದೇ ಸ್ಕಿಪ್ ಮಾಡ್ದೇ ನೋಡ್ತಾ ಹೋಗಿ. ಇದು ಎಲ್ಲರಿಗೂ ಕೂಡ ಅನುಕೂಲ ಆಗೇ ಆಗುತ್ತೆ. ಈಗ ಗೃಹಲಕ್ಷ್ಮಿ ಯೋಜನೆಯ ಮೊದಲ ಕಂಡೀಷನ್ ಏನು? ನಾನು ಆಗಲೇ ಹೇಳಿದೆ, ಮೊದಲ ಕಂತು ಜೊತೆಗೆ ಎರಡನೇ ಕಂತಿನ ಹಣ ಬಂದಿರುವಂಥದ್ದು ಅವರಿಗೆ ಮೂರನೇ ಕಂಡೀಷನ್ಸ್ ಅಪ್ಲೈ ಮಾಡಿಕೊಳ್ಳೇಬೇಕು. ಅಂದರೆ ಮೂರನೇ ಕಂತಿನ ಹಣ ಬರಬೇಕಾದ್ರೆ ಅವರು ಈ ಒಂದು ಕಂಡೀಷನ್ನ ಫಾಲೋ ಮಾಡಲೇಬೇಕು ಅಂತ ತಿಳಿಸಿರುವಂಥದ್ದು. ಆ ಕಂಡೀಷನ್ ಏನಪ್ಪ ಅಂತಂದರೆ, ಈಗ ಯಾರು ಮೊದಲನೇ ಕಂತಿನ ಹಣ ಎರಡನೇ ಕಂತಿನ ಹಣವನ್ನು ಪಡ್ಕೊಂಡಿದ್ದಾರೆ, ಕೆಲವೊಂದು ಸಂದರ್ಭದಲ್ಲಿ ಮೂರನೇ ಕಂತಿನ ಹಣವನ್ನು ಪಡ್ಕೊಳ್ಬೇಕಾದ್ರೆ ಅಕೌಂಟಿಗೆ ಹಣವನ್ನು ಹಾಕುವಂಥ ಸಂದರ್ಭದಲ್ಲಿ ನಿಮ್ಮ ಹೆಸರುಗಳು ಮಿಸ್ಮ್ಯಾಚ್ ಆಗುವಂಥ ಸಾಧ್ಯತೆಗಳಿದೆ. ಆಧಾರ್ ಕಾರ್ಡ್ ಅಪ್ಡೇಟ್ಗಳು ಏನಾದರೂ ಕೂಡ ಮಿಸ್ಮ್ಯಾಚ್ ಆಗಿದ್ರೆ ನಿಮಗೆ ಮೂರನೇ ಕಂತಿನ ಹಣ ಬರೋದಿಲ್ಲ. ಆದ್ದರಿಂದ ನೀವು ಹತ್ತಿರದ ಬ್ಯಾಂಕ್ಗಳಿಗೆ ಹೋಗಿ, ಅಂದರೆ ನೀವು ಯಾರು ಗೃಹಲಕ್ಷ್ಮಿಯ ಯೋಜನೆಗೆ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿದ್ದೀರಾ, ಮತ್ತೆ ನೀವು ಹೋಗಿ ಮತ್ತೊಮ್ಮೆ ರೀಚೆಕ್ ಮಾಡ್ಕೊಳ್ಳಿ. ರೀಚೆಕ್ ಮಾಡಿಕೊಂಡು ಮತ್ತೆ ನಿಮ್ಮ ಒಂದು ಬ್ಯಾಂಕ್ ಖಾತೆಯಲ್ಲಿ ಆಧಾರ್ ಕಾರ್ಡ್ ಲಿಂಕ್ ಆಗಿದೆ ಅಂತಂದರೆ ಮೂರನೇ ಕಂತಿನ ಹಣ ಜಮೆ ಆಗುತ್ತೆ ನಿಮಗೆ ಅಂತ ಹೇಳಿ ತಿಳಿಸಿರುವಂಥದ್ದು. ಈ ಮೂರನೇ ಕಂತಿನ ಹಣ ಯಾವಾಗ ಜಮೆ ಆಗುತ್ತೆ ಅಂತಂದರೆ ನವೆಂಬರ್ 15ರಿಂದ 25ನೇ ತಾರೀಕಿನೊಳಗಡೆ ಜಮೆ ಆಗುತ್ತೆ ಅಂತ ತಿಳಿಸಿದ್ದಾರೆ. ಇದು ನಿಜವಾಗ್ಲೂ ಕೂಡ ಖುಷಿಯ ವಿಚಾರ. ನೀವೇನಾದರೂ ಕೂಡ ಮೊದಲ ಮತ್ತು ಎರಡನೇ ಕಂತಿನ ಹಣವನ್ನು ಪಡ್ಕೊಂಡಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಜೊತೆಗೆ ಮೊದಲನೇ ಕಂತು ಎರಡನೇ ಕಂತಿನ ಹಣವನ್ನು ಯಾರು ಪಡ್ಕೊಂಡಿಲ್ವೋ ಅವರೆಲ್ಲರಿಗೂ ಕೂಡ ಸುಮಾರು 30 ಜಿಲ್ಲೆಗಳಿಗೆ 4,000 ರೂಪಾಯಿಗಳನ್ನು ಗೃಹಲಕ್ಷ್ಮಿಯರ ಖಾತೆಗೆ ಹಾಕಿರುವಂಥದ್ದು, ಜಮೆ ಮಾಡಿರುವಂಥದ್ದು. ಸದ್ಯ ನೀವೇನಾದರೂ ಕೂಡ ನಿಮ್ಮ ಅಕೌಂಟ್ನ ಇನ್ನೂ ಚೆಕ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಆದಷ್ಟು ಶೀಘ್ರವಾಗಿ ಬೇಗ ಚೆಕ್ ಮಾಡ್ಕೊಳ್ಳಿ. ಜೊತೆಗೆ ಇನ್ನು ಕೆಲವರು ಕೇಳ್ತಾ ಇದ್ರು, ನಮಗೆ ಮೊದಲ ಕಂತು ಬಂದಿಲ್ಲ, ಎರಡನೇ ಕಂತು ಕೂಡ ಬಂದಿಲ್ಲ ಸರ್, ನಾವೆಲ್ಲವನ್ನೂ ಕೂಡ ಅಪ್ಲೈ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ರು. ನೀವು ಹತ್ತಿರದ ಅಂಗನವಾಡಿ ಕಾರ್ಯಕರ್ತೆಯರನ್ನು ಹೋಗಿ ಭೇಟಿ ಮಾಡಿ, ಅಥವಾ ಅವರೇ ನಿಮ್ಮ ಮನೆಗೆ ಬಂದು ಏನು ಪ್ರಾಬ್ಲಮ್ ಆಗಿದೆ ಅಂತ ತಿಳಿಸ್ತಾರೆ. ಈ ರೀತಿಯಾಗಿ ವಿಧಾನಸಭೆಯಲ್ಲಿ ನಡೆದಂತಹ ಒಂದು ಪರಿಶೀಲನಾ ಸಭೆಯಲ್ಲಿ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆಯಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿರುವಂಥದ್ದು. ಮತ್ತೆ ಇನ್ನೇನೇನು ಅಪ್ಡೇಟ್ಸ್ಗಳನ್ನ ಕೊಡ್ತಾ ಹೋಗ್ತಾ ಇರ್ತಾರೆ ಲಕ್ಷ್ಮೀ ಹೆಬ್ಬಾಳ್ಕರ್. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಇನ್ನು ಯಾವ ರೀತಿಯಾದಂಥ ಹೊಸ ಅಪ್ಡೇಟ್ ಬರುತ್ತೆ ಅನ್ನೋದನ್ನ ಕಾದು ನೋಡೋಣ. ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ನ ಫಾಲೋ ಮಾಡ್ತಾ ಇರಿ. ಖಚಿತ ಮಾಹಿತಿಯನ್ನು ಕೊಡ್ತಾ ಹೋಗ್ತಾ ಇರ್ತವೆ. ಇದರಲ್ಲಿ ಯಾವುದೇ ರೀತಿಯಾದಂಥ ಸುಳ್ಳಿನ ಮಾಹಿತಿಯನ್ನು ನಾವು ಕೊಡೋದಿಲ್ಲ. ಸೊ ಫಾಲೋ ಮಾಡ್ತಾ ಇರಿ. ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ಮತ್ತೆ ಹೊಸ ಅಪ್ಡೇಟಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.